ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಂಟೆ 5:35 ಆಯಿತು. 5:30ಗೆ ಎದ್ದಿದ್ದೆ ನಾನು. ಬೆಳಿಗ್ಗೆ 5:30ಗೆ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಬರಬೇಕಿದ್ರೆ ಒಂದು 5 ನಿಮಿಷ ಆಯಿತು. 5:35 ಆಯಿತು. ಇವತ್ತು ಯಾಕೆ ಈ ಥರ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಬೆಳಿಗ್ಗೆ ಎದ್ದು ಮಕ್ಕಳು, ಹಸ್ಬೆಂಡ್ ಸ್ಕೂಲ್, ಕಾಲೇಜ್, ಡ್ಯೂಟಿ ಅಂತ ಹೋಗೋ ತನಕ ನಾನು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗಿನ ಒಂದು ರುಟೀನ್ ಯಾವ ಥರ ಇರುತ್ತೆ, ಬೆಳಗ್ಗೆ ಎದ್ದುಬಿಟ್ಟು ನಾನು ಯಾವ ಥರ ಲಂಚ್ ಬಾಕ್ಸ್ ಪ್ರಿಪರೇಷನ್ ಮಾಡ್ತೀನಿ, ಮಕ್ಕಳಿಗಿರ್ಬೋದು, ಹಸ್ಬೆಂಡ್ಗಿರ್ಬೋದು, ಯಾವ ಥರ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತೀನಿ, ಕೆಲಸಗಳನ್ನು ಯಾವ ಥರ ಮಾಡ್ತೀನಿ ಅಂದರೆ ಅಡುಗೆ ರೂಮಿನ ಕೆಲಸಗಳನ್ನು. ಬರೀ ಬೆಳಿಗ್ಗೆ ಎದ್ದುಬಿಟ್ಟು ಒಂದು 8:30 9 ಗಂಟೆ ತನಕ ಅಡುಗೆ ಮನೆ ಕೆಲಸಗಳೇ ಇರೋದ್ರಿಂದ ಹೆಣ್ಮಕ್ಳಿಗೆ ಎಷ್ಟು ಕ್ವಿಕ್ಕಾಗಿ ಯಾವ ಥರ ಯೋಚನೆ ಮಾಡಿಬಿಟ್ಟು ನಾನು ಕೆಲಸಗಳನ್ನೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮಗೆ ಡೀಟೇಲಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಕೂಡ ಇದರಿಂದ ಏನಾದರೂ ಹೆಲ್ಪ್ ಆಗ್ಬೋದು. ಎದ್ದುಬಿಟ್ಟು ಯಾವ ಕೆಲಸನ ಮೊದಲು ಶುರು ಮಾಡ್ಕೋಬೇಕು, ನಂತರ ಯಾವ ಕೆಲಸನ ಮಾಡಬೇಕು, ಅದರ ನಂತರ ಇನ್ನೂ ಯಾವ ಕೆಲಸ ಮಾಡಬೇಕು, ಈ ಥರ ಏನಾದರೂ ಒಂದು ಚಿಕ್ಕ ಪುಟ್ಟ ಸಹಾಯ ನಿಮಗೆ ಈ ವಿಡಿಯೋದಿಂದ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ನಾನು ಯಾವ ಥರ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತೀನಿ, ತಿಂಡಿ ಮಾಡಿಕೊಂಡು ಹಾಗೆ ಅಡುಗೆ ಮಾಡಿಕೊಂಡು ಎಲ್ಲವನ್ನು ಯಾವ ಥರ ನಾನು ಮ್ಯಾನೇಜ್ ಮಾಡ್ತೀನಿ ಬೆಳಿಗ್ಗೆ ಎದ್ದು ಅನ್ನೋದನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಎದ್ದ ಕೂಡಲೇ ನಾನು ಫ್ರೆಶ್ ಅಪ್ ಆಗ್ತೀನಿ. 5:30ಗೆ ಎದ್ದಿದ್ದೆ, 5:35 ಆಯಿತು ಅಡುಗೆ ರೂಮ್ಗೆ ಬರಬೇಕಿದ್ರೆ. ನಾನು ಟೈಮ್ ತೋರಿಸಿದ್ದೀನಿ ನಿಮಗೆ. ನಂತರ ಅಡುಗೆ ರೂಮ್ಗೆ ಬಂದು ನಾನಿಲ್ಲಿ ಸ್ವಲ್ಪ ಸೋನಾ ಮಸೂರಿ ರೈಸ್ನ, ಒಂದು 2 ಕಪ್ ಸೋನಾ ಮಸೂರಿ ರೈಸ್ನ ನಾನಿಲ್ಲಿ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಇವತ್ತು ಮಶ್ರೂಮು ಫ್ರೈಡ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀರಲ್ಲಿ ನೆನೆಯಲಿ ಅಂತ ಅಂದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಈ ಥರ ಯಾಕೆ ನೆನೆಸೋದಂತ ಹೇಳಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅನ್ನ, ಹಾಗಾಗಿ ನೆನೆಸಿಡ್ತಾ ಇದ್ದೀನಿ. ಈ ಕಡೆ ಇಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಕುಚ್ಚಲಕ್ಕಿನ ನಾನಿಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ನಮಗೆ ಕುಚ್ಚಲಕ್ಕಿ ಊಟ ಮಾಡೋದಕ್ಕೆ ಆಗಬೇಕಿದ್ದರಿಂದ ಕುಚ್ಚಲಕ್ಕಿನ ಕೂಡ ಒಂದು 2 ಗ್ಲಾಸ್ ಕುಚ್ಚಲಕ್ಕಿನ ನಾನು ವಾಶ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಹಸ್ಬೆಂಡ್ಗೆ ಲಂಚ್ ಬಾಕ್ಸಿಗೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಅದನ್ನು ವಾಶ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಅದಕ್ಕಿಂತ ಮೊದಲು ರಾತ್ರಿ ಪೂರ್ತಿ ಕಿಚನ್ ಕಟ್ಟೆನ ಕ್ಲೀನ್ ಮಾಡಿರ್ತೀನಿ. ಬೆಳಗ್ಗೆ ಎದ್ದು ವಾಪಸ್ ನಾನು ಕಿಚನ್ ಕಟ್ಟೆ, ಗ್ಯಾಸ್ ಇರ್ಬೋದು ಎಲ್ಲವನ್ನು ವಾಪಸ್ ನಾನು ಒದ್ದೆ ಬಟ್ಟೆಯಿಂದ ಒರೆಸಿ ಆಮೇಲೆ ಅಡುಗೆ ಶುರು ಮಾಡೋದು. ನಂತರ ಇಲ್ಲಿ ನಾನಿವಾಗ ಅಂದರೆ ಅನ್ನ ಬೇಯೋದಕ್ಕಿಟ್ಟೆ. ಕುಚ್ಚಲಕ್ಕಿ ಅನ್ನ ಒಂದು ಸೈಡಲ್ಲಿ ಬೇಯೋದಕ್ಕಿಟ್ಟಿದ್ದೀನಿ, ಇನ್ನೊಂದು ಸೈಡಲ್ಲಿ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸೋನಾ ಮಸೂರಿ ರೈಸ್ನ. ಹಾಗೆ ಇಲ್ಲಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ತರಕಾರಿ ಹಾಗೆ ಮಶ್ರೂಮ್ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ನಾನು ಇವಾಗ ಈ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಮಶ್ರೂಮ್ನ ನಾನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ತಾಯಿದ್ದೀನಿ. ಕೆಲವರು ಸಿಪ್ಪೆ ತೆಗಿಯಲ್ಲ ಅಂತ ಹೇಳ್ತಾರೆ, ಬಟ್ ಸಿಪ್ಪೆ ತೆಗಿಬೇಕು. ಮಶ್ರೂಮ್ ಇದ್ದು ಯಾವಾಗಲೂ ಅಷ್ಟೇ ಸಿಪ್ಪೆ ತೆಗಿಬೇಕು. ಇದು ನನ್ನ ಅಭ್ಯಾಸನೇ ಏನೋ ಗೊತ್ತಿಲ್ಲ, ನಮ್ಮ ಕಡೆ ನಾಟಿ ಅಣಬೆ ಅಂತ ಸಿಗುತ್ತೆ. ಆ ಅಣಬೆ ಸಿಕ್ಕಿದರೆ ನಾವು ಅದರ ಸಿಪ್ಪೆನ ತೆಗೆದ್ಬಿಟ್ಟು ನಾವು ಅದನ್ನು ಯೂಸ್ ಮಾಡೋದು. ಹಾಗಾಗಿ ನಾನು ಹೊರಗಡೆಯಿಂದ ತಂದಂತಹ ಅಣಬೆ ಆದರೂ ಇದೇ ಥರ ಯೂಸ್ ಮಾಡ್ಕೋತೀನಿ. ಈಗ ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು 4 ಪೀಸ್ ಥರ ಕಟ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಈಗ ನಾನು ಕ್ಯಾರೆಟ್ನ ಸಿಪ್ಪೆ ತೆಗೆದು, ಆಮೇಲೆ ಬೀನ್ಸ್ ಇದೆಯಲ್ವಾ, ಬೀನ್ಸ್ ಇದು ಕೂಡ ನಾರೆಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಸಣ್ಣ ಪೀಸ್ ಥರ ಕಟ್ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೋಬೇಕು. ಫ್ರೈಡ್ ರೈಸ್ ಮಾಡಬೇಕಿದ್ರೆ ಯಾವಾಗಲೂ ಅಷ್ಟೇ ದೊಡ್ಡ ಪೀಸ್ ಥರ ಕಟ್ ಮಾಡಬಾರ್ದು. ಎಷ್ಟು ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ಈಗ ಇಲ್ಲಿ ನಾನು ಒಂದು 1.5 ಗೆಡ್ಡೆಯಷ್ಟು ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಫ್ರೈಡ್ ರೈಸಿಗೆ ಯಾವಾಗಲೂ ಅಷ್ಟೇ ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 20 ನಿಮಿಷ ನಾನು ಸೋನಾ ಮಸೂರಿನ ಈ ಥರ ನೆನೆಯೋದಕ್ಕೆ ಬಿಡ್ತೀನಿ. ನಂತರ 3ರಿಂದ 4 ಸಲ ವಾಶ್ ಮಾಡಿಬಿಟ್ಟು ಈಗ ವಾಪಸ್ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಸೇರಿಸ್ಬಿಟ್ಟು 3 ವಿಷಲ್ ಕೂಗಿಸ್ಕೊಂಡ್ರೆ ಅನ್ನ ಕೂಡ ರೆಡಿ ಆಗುತ್ತೆ. ಈಗ ಒಂದು ಸೈಡಲ್ಲಿ ಬಾಯ್ಲ್ಡ್ ರೈಸ್ ಬೇಯ್ತಾಯಿದೆ, ಹಾಗೆ ಇನ್ನೊಂದು ಸೈಡಲ್ಲಿ ವೈಟ್ ರೈಸ್ ಬೇಯ್ತಾಯಿದೆ. ಸೋನಾ ಮಸೂರಿನ ಇಟ್ಕೊಂಡಿದ್ದೀನಿ. ಹಾಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಆಯಿತು. ಟೈಮ್ ಎಷ್ಟಾಯಿತು ನೋಡುವ. 6 ಉಲ್ಟ ಕಾಣ್ತಾ ಇರ್ಬೋದು ನಿಮಗೆ. 6:15 ಆಯಿತು. ಹೊರಗಡೆ ಬೆಳಕಾಗಿದೆ. ಈ ಮಳೆಗಾಲದಲ್ಲಿ ಡೋರು ಟೈಟ್ ಆಗೋದು. ಯಾವಾಗಲೂ ಅಷ್ಟೇ ನಮ್ಮ ಮೇನ್ ಡೋರೇನು ತುಂಬಾ ಟೈಟ್ ಆಗ್ತದೆ ಯಾವಾಗಲೂ ಅಷ್ಟೇ. ಮಳೆಗಾಲ ಟೈಮಲ್ಲಿ ಮಾತ್ರ ಬೆಳಕಾಗಿದೆ ನೋಡಿ. 6 ಗಂಟೆಗೆ ಬೆಳಕಾಗ್ತದೆ. 5:30 5:45 ಸ್ವಲ್ಪ ಲೈಟಲ್ಲಿ ಬೆಳಕಾಗಿರ್ತದೆ. 6 6 ಕಾಲು ಆಗಬೇಕಿದ್ರೆ
ತುಂಬಾ ಚೆನ್ನಾಗಿ ಬೆಳಕು ಬಂದಿರುತ್ತೆ. ನವಿಲಿನ ಸೌಂಡ್ ಕೂಡ ಕೇಳಿಸ್ತಾ ಉಂಟು ದೂರದಿಂದ. ಬೆಳಿಗ್ಗೆ ಒಂದು ಸಲ ಜೋರಾಗಿ ಕೂಗ್ತಾ ಇರ್ತದೆ ನವಿಲು. ಎಲ್ಲರ ಮನೆಯಲ್ಲೂ ಈಗ ಎದ್ದು ಕೆಲಸಗಳನ್ನು ಶುರು ಮಾಡಿರ್ತಾರೆ. ನಮ್ಮ ಮನೆಯಲ್ಲಿ ಯಾರೂ ಎದ್ದಿಲ್ಲ, ನಾನು ಮಾತ್ರ ಎದ್ದಿರೋದು. 7 ಗಂಟೆ ಆಗುತ್ತೆ ಹೇಳ್ಬೇಕಿದ್ರೆ. ಎಕ್ಸಾಮ್ ಇದ್ದರೆ ಮಾತ್ರ ಮಕ್ಕಳು ಬೇಗ ಎದ್ದೇಳ್ತಾರೆ, ಇಲ್ಲಾಂತ ಹೇಳಿದರೆ ಉಳಿದ ಟೈಮಲ್ಲಿ 7 ಗಂಟೆ ಆಗುತ್ತೆ. 6:45 7 ಗಂಟೆ ಆಗುತ್ತೆ. ಮಳೆ ರಾತ್ರಿ ಪೂರ್ತಿ ಬರ್ತಾ ಇತ್ತು ಅಂತ ಅನಿಸುತ್ತೆ ನನಗೆ. ನಮ್ಮ ಸೈಡಲ್ಲಂತೂ ಜಾಸ್ತಿ ಮಳೆ ಇದೆ. 1-2 ದಿನದಿಂದ ತುಂಬ ಅಂದರೆ ತುಂಬಾ ಮಳೆ ಬರ್ತಾ ಇದೆ ನಮ್ಮ ಕಡೆ, ಅದರಲ್ಲೂ ನಾವಿರುವ ಕಡೆ. ಅದೇ ಬೇರೆ ಕಡೆ ಅಷ್ಟೊಂದು ಮಳೆ ಎಲ್ಲ ಇಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಬನ್ನಿ ಇವಾಗ ಕೆಲಸಗಳನ್ನು ಮುಂದುವರ್ಸೋಣ. ಇನ್ನು ಈಗ 2 ಗ್ಯಾಸ್ ಮೇಲೆ ಇದೆಯಲ್ವಾ, ಇದು ಒಂದಾದರೂ ವಿಷಲ್ ಆಗಬೇಕು. ಅಲ್ಲಿ ತನಕ ಏನೇ ಕೆಲಸ ಮಾಡೋದಕ್ಕಾಗಲ್ಲ. ಹಾಗೆ ಇವತ್ತು ತಿಂಡಿಗೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಅಲ್ವಾ, ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಆದ್ರಿಗೆ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಆಮೇಲೆ ಅನ್ನಕ್ಕೆ ಏನು ಸಾರು ಮಾಡೋದು ಅಂತ ಡಿಸೈಡ್ ಆಗಿಲ್ಲ, ಏನು ಕೂಡ ನೋಡಬೇಕು ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ. ತರಕಾರಿ ಇದೆ, ಬಟ್ ತರಕಾರಿ ಬೇಡ ಅಂತ ಅನ್ನಿಸ್ತಾ ಉಂಟು. ಹೇಗೂ ತರಕಾರಿ ಎಲ್ಲ ಹಾಕಿಬಿಟ್ಟು ಫ್ರೈಡ್ ರೈಸ್ ಕೂಡ ಮಾಡ್ತಾಯಿದ್ದೀನಲ್ವ. ನೋಡಬೇಕು, ಬೀನ್ಸ್, ಕ್ಯಾರೆಟ್, ಸೌತೆಕಾಯಿ ಎಲ್ಲ ಇದೆ. ಸೌತೆಕಾಯಿ ನಿನ್ನೆ ಕೂಡ ಅಷ್ಟೇ ಮಮ್ಮಿ ಸೌತೆಕಾಯಿ ಮಾಡಿದ್ದೆ, ಹಾಗಾಗಿ ಇವತ್ತು ಬೇಡ ಅಂತ ಅನ್ನಿಸ್ತಾ ಉಂಟು. ಒಂದು ದಿವಸ ಅದನ್ನು ತಿಂದು ವಾಪಸ್ ನೆಕ್ಸ್ಟ್ ಡೇ ಅದು ಬೇಡ ಅಂತಲೇ ಅನಿಸುತ್ತೆ. ನೋಡೋಣ, ಏನಾದರೂ ಮಾಡ್ತೀನಿ. ಹಾಗೆ ಇಲ್ಲಿ ನಾನು ಒಣಮೀನು ಸಾರು ಮಾಡೋಣ ಇವತ್ತು ಅಂತಂದ್ಬಿಟ್ಟು 1-2 ಥರದ ಒಣಮೀನು ಇತ್ತು, ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು 4-5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಒಂದು 7-8 ಬ್ಯಾಡಗಿ ಮೆಣಸು, 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ, ಹಾಗೆ ಸ್ವಲ್ಪ ಅರಿಶಿಣ ಪೌಡರ್ ಹಾಕಿ ಇದನ್ನು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಸಿಂಪಲ್ಲಾಗಿ ಈ ಒಂದು ಸಾರನ್ನ ಮಾಡ್ಕೋಬೋದು. ನಮ್ಮ ಸೈಡಲ್ಲಿ ತುಳುನಾಡಲ್ಲೆಲ್ಲ ತುಂಬಾ ಫೇಮಸ್ ಒಣಮೀನು ಸಾರು ಅಂತ ಹೇಳಿದರೆ. ಸೊ ಇವತ್ತು ನನಗೆ ಕೂಡ ಅಷ್ಟೇ ಇದನ್ನು ಮಾಡುವ ಅಂತ ಅನ್ನಿಸ್ತು. ಐಡಿಯಾ ಇರಲಿಲ್ಲ ಏನು ಮಾಡೋದಂತ ಅಂದ್ಬಿಟ್ಟು. ಇದು ಸಡನ್ನಾಗಿ ನೆನಪಿಗೆ ಬಂತು, ಒಣಮೀನು ಉಂಟಲ್ವ ಅದರದ್ದು ಸಾರು ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಮಸಾಲೆ ರುಬ್ಬಿ ಒಂದು ಮಣ್ಣಿನ ಪಾತ್ರೆಗೆ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾಕೆಂತ ಹೇಳಿದರೆ ಒಣಮೀನಿನಲ್ಲಿ ಉಪ್ಪಿರುತ್ತಲ್ವ, ಹಾಗಾಗಿ ಉಪ್ಪು ಹಾಕ್ತಾಯಿದ್ದೀನಿ. ನಂತರ ವಾಪಸ್ ಇಲ್ಲಿ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ನಾನು ಈ ಸಾರು ಏನಿದೆ ನೋಡಿ ಅದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಒಣಮೀನನ್ನು ಕೂಡ ನೀಟಾಗಿ ವಾಶ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಹಾಗೇ ಇವಾಗ ಏನಂತ ಹೇಳಿದರೆ ಪಾತ್ರೆಗಳು ಸ್ವಲ್ಪ ರಾಶಿ ಬಿದ್ದಿದೆ ಅಲ್ವಾ ಸಿಂಕಲ್ಲಿ, ಅದನ್ನು ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಈ ಥರ ಪಾತ್ರೆ ನಾನು ಸಿಂಕಲ್ಲಿ ಹಾಕ್ತಾ ಇದ್ದಾಗೇ ನಾನು ವಾಶ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಸೈಡಲ್ಲಿ ಏನಾದರೂ ಗ್ಯಾಪ್ ಸಿಗುತ್ತೆ, ಮಿಡ್ಲಲ್ಲಿ ಏನಾದರೂ ಗ್ಯಾಪ್ ಸಿಗುತ್ತೆ ಅಂತ ಅಂದಾಗ ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ. ಸ್ವಲ್ಪನೂ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಅಡುಗೆ ರೂಮಿಂದ ಹೊರಗಡೆ ಬರೋದು, ಮೊಬೈಲ್ ನೋಡೋದು, ಮಾತಾಡೋದು ಮನೆಯವ್ರ ಹತ್ರ, ಇದನ್ನೆಲ್ಲ ಮಾಡೋದೇ ಇಲ್ಲ. ಬೆಳಿಗ್ಗೆ ಎದ್ದವಳು ನಾನೊಂದು 8:30 ತನಕ ಅಡುಗೆ ರೂಮಲ್ಲೇ ಕೆಲಸಗಳನ್ನು ಮಾಡ್ತಾಯಿರ್ತೀನಿ. ಈ ರೀತಿ ಮಾಡೋದ್ರಿಂದ ಎಲ್ಲ ಕೆಲಸಗಳು ತುಂಬಾ ಕರೆಕ್ಟಾದಂತಹ ಒಂದು ಪರ್ಫೆಕ್ಟ್ ಆದಂತಹ ಟೈಮ್ಗೆ ರೆಡಿ ಆಗತ್ತೆ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ಮಶ್ರೂಮನ್ನು ನಾನು ಮೊದಲೇ ವಾಶ್ ಮಾಡಿದ್ದೆ, ಸಿಪ್ಪೆ ಸುಲಿಯೋದಕ್ಕಿಂತ ಮೊದಲೇ. ನಂತರ ಇಲ್ಲಿ ವಾಪಸ್ ನಾನು ಕಟ್ ಮಾಡಿ ಆದ ನಂತರ ಸ್ವಲ್ಪ ಅರಿಶಿಣ ಪೌಡರ್ ಹಾಗೆ ಸ್ವಲ್ಪ ಉಪ್ಪು ಸೇರಿಸಿದ್ದನ್ನು ಒಂದು ಅರ್ಧ ಗಂಟೆ ಹಾಗೆ ಸೈಡಲ್ಲಿ ಎತ್ತಿಡ್ತೀನಿ. ಯಾಕೆಂತ ಹೇಳಿದರೆ ಇದು ಅದರಲ್ಲಿರುವಂಥ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದೆಲ್ಲ ಹೋಗಲಿ ಅಂತ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತೀನಿ. ಹಾಗೆ ಕುಚ್ಚಲಕ್ಕಿ ಬೆಂದಿದೆ ನೋಡಿ. ಇವಾಗ ನಾನು ಕುಕ್ಕರಿನ ಮುಚ್ಚಳನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬೆಂದಿದೆ ಅಂತ. 2 ವಿಷಲ್ ಕೂಗಿಸ್ತೀನಿ ನಾನು. 2 ಗ್ಲಾಸ್ ಅಕ್ಕಿ ಇಟ್ಟಿದ್ದೀನಿ. ಹಾಗೆ ಇವಾಗ ಚೆನ್ನಾಗಿ ಬೆಂದಿದೆ. ಈ ಥರ ಇರುತ್ತೆ ನಮ್ಮ ಸೈಡಿನ ಅನ್ನ ಅಂದರೆ ಈ ಥರ ಇರುತ್ತೆ. ನಾವು ಇದನ್ನೇ ಊಟ ಮಾಡೋದು. ಇದನ್ನು ಇವಾಗ ಸೋಸ್ಕೋಬೇಕು. ಹಾಗೆ ಇಲ್ಲಿ ಇವಾಗ ಸಾರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಒಣಮೀನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ವಾಪಸ್ ಇದನ್ನು ಕುದಿಸಿದ್ರೆ ಒಣಮೀನಿನ ಸಾರು ಕೂಡ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಪೆಪ್ಪರ್ ಪೌಡರ್ ಖಾಲಿಯಾಗಿತ್ತು. ಫ್ರೈಡ್ ರೈಸ್ ಅಂತ ಅಂದಾಗ ಪೆಪ್ಪರ್ ಪೌಡರ್ ಬೇಕೇ ಬೇಕು. ಸೊ ಹಾಗಾಗಿ ಪೆಪ್ಪರ್ ಪೌಡರ್ ಕೂಡ ಸ್ವಲ್ಪ ಅದರ ಮಧ್ಯದಲ್ಲೇ, ಕೆಲಸದ ಮಧ್ಯದಲ್ಲೇ ಇದನ್ನು ಕೂಡ ಮಾಡಿಕೊಂಡೆ. ಒಂದೊಂದು ಸಲ ಹೀಗೇನೇನಾದರೂ ಇಲ್ಲ ಅಂತ ಅಂದಾಗ ಸಡನ್ನಾಗಿ ನಾವು ಮಾಡ್ಕೋಬೇಕಾಗತ್ತೆ ನೋಡಿ. ನನಗೆ ನಿನ್ನೆ ನೆನಪಿರಲಿಲ್ಲ ಮಾಡಿ ರೆಡಿ ಮಾಡಿ ಇಡೋದಕ್ಕೆ.
ಹಾಗೆ ಈ ಗಡಿಬಿಡಿನಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ನೀರು ಕುಡಿಯೋದನ್ನೇ ಒಂದೊಂದು ಸಲ ಮರ್ತೋಗ್ತೀನಿ. ಸೊ ಈಗ ಇದೇ ಟೈಮ್ಗೆ ನಾನು ನೀರು ಕುಡಿಯೋದು. ಅಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಕುಡಿತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಮರ್ತೋದೆ. ವಿಡಿಯೋ ಮಾಡಬೇಕು ಅಂದರೆ ವಿಡಿಯೋ ಮಾಡ್ತಾ ಅಡುಗೆ ಮಾಡಬೇಕಲ್ವ, ಆವಾಗ ಒಂದೊಂದು ಕೆಲಸಗಳು ಮರ್ತೋಗುತ್ತೆ. ಅದರ ಮಧ್ಯದಲ್ಲಿ ಇವಾಗ ಒಂದು ಗ್ಲಾಸ್ ಬಿಸಿ ನೀರು ಕುಡಿತಾ ಇದ್ದೀನಿ. ಕುಡಿದು ಇವಾಗ ಸೋನಾ ಮಸೂರಿ ರೈಸ್ ಕೂಡ ಬೆಂದಿದೆ. ಅದನ್ನು ಇವಾಗ ಮುಚ್ಚಳ ಓಪನ್ ಮಾಡಿ ತಣ್ಣಗಾಗಲಿ ಅಂತ ಬಿಡ್ತಾಯಿದ್ದೀನಿ. ಹಾಗೆ ಈ ಕಡೆ ಒಂದು ಗ್ಯಾಸ್ ಮೇಲೆ ಬಾಣಲೆ ಕೂಡ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ದೊಡ್ಡ ಗೆಡ್ಡೆ 1 ಗೆಡ್ಡೆ ಈರುಳ್ಳಿನ ಇದಕ್ಕೆ ಹಾಕಿದ್ದೀನಿ. ಕಟ್ ಮಾಡಿಟ್ಟಂತಹ ಈರುಳ್ಳಿ ಹಾಕಿ ಕ್ಯಾರೆಟ್, ಕ್ಯಾಪ್ಸಿಕಮ್ಮು, ಬೀನ್ಸ್ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ನಂತರ ಕ್ಲೀನ್ ಮಾಡಿಟ್ಟಂತಹ ಮಶ್ರೂಮ್ನ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಯಾಕೆಂತ ಹೇಳಿದರೆ ಫ್ರೈಡ್ ರೈಸಿಗೆ ನೀರು ಹಾಕಬಾರ್ದು, ಆದರೆ ಮಶ್ರೂಮ್ ಹಾಕಿರೋದ್ರಿಂದ ನೀರು ಹಾಕಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಎಗ್ ರೈಸ್ ಮಾಡಬೇಕಲ್ವಾ ನಮ್ಮ ಆದ್ವಿಗೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಫ್ರೈಡ್ ರೈಸ್ಗೆ ಕೂಡ ಹಾಕಿದ್ದೀನಿ. ವಿಡಿಯೋ ಸ್ಕಿಪ್ ಆಯ್ತಲ್ಲ, ನಾನು ಹೇಳೋದು ಸ್ಕಿಪ್ ಆಯ್ತಾ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಹಾಗೆ ಇದಕ್ಕೆ ಇವಾಗ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ ನಂತರ ಎಗ್ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ಟೊಮೆಟೊ ಕೆಚಪ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ರೆಡಿ ಆಗಿಟ್ಟಂತಹ ಅನ್ನನ, ಸೋನಾ ಮಸೂರಿ ಅನ್ನನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು. ನಂತರ ಮೇಲ್ಗಡೆ ಕೊನೆಗೆ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ದರೆ ಸೇರಿಸ್ಕೋಬೋದು. ಈಗ ಈ ಕಡೆ ವಾಪಸ್ ಬಂದರೆ ಇಲ್ಲಿ ನೀಟಾಗಿ ಮಶ್ರೂಮ್ ಕೂಡ ಬೆಂದಿದೆ. ಹಾಗೆ ತರಕಾರಿ ಅಷ್ಟು ಜಾಸ್ತಿ ಏನು ಬೆಂದಿಲ್ಲ, ಕ್ರಂಚಿಯಾಗಿ ಇತ್ತು. ಈಗ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಸೋಯಾ ಸಾಸ್, 1 ಸ್ಪೂನ್ನಷ್ಟು ಗ್ರೀನ್ ಚಿಲ್ಲಿ ಸಾಸ್, ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಟೊಮೆಟೊ ಕೆಚಪ್ ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಅಂದರೆ ಅನ್ನಕ್ಕೆ ಹಾಕಿದ್ದೀನಿ, ಆಮೇಲೆ ಮಶ್ರೂಮ್ ಕ್ಲೀನ್ ಮಾಡಬೇಕಿದ್ರೆ ಅದಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನಂತರ ನಾನಿಲ್ಲಿ ರೆಡಿ ಮಾಡಿಟ್ಟಂತಹ ಅನ್ನ ಹಾಕಿ ಸ್ವಲ್ಪ ಮೇಲ್ಗಡೆ ಪೆಪ್ಪರ್ ಪೌಡರ್ ಹಾಕಿದರೆ ನಮ್ಮದು ಸೂಪರ್ ಆಗಿರುವಂಥ ಮಶ್ರೂಮ್ ಫ್ರೈಡ್ ರೈಸ್ ಕೂಡ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಎಗ್ ರೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಎಗ್ ರೈಸ್ನ ನಾನು ಸಿಂಪಲ್ಲಾಗಿ ಮಾಡಿದ್ದೆ. ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ ನಿಮಗೆ ಉದುರಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಇದಕ್ಕೆ ಬೇಕಿದ್ದರೆ 1 2 3 ಮಸಾಲೆ ಎಲ್ಲ ಸೇರಿಸ್ಬೋದು. ನಾನಿವತ್ತು ಯಾವುದೇ ರೀತಿಯಾದಂತಹ ಮ್ಯಾಗಿ ಮಸಾಲೆ ಎಲ್ಲ ಸೇರಿಸಿಲ್ಲ, ನೂಡಲ್ಸ್ ಮಸಾಲ, ಫ್ರೈಡ್ ರೈಸ್ ಮಸಾಲೆ ಯಾವುದೂ ಸೇರಿಸಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಈಗ ಟೈಮ್ 7 ಗಂಟೆ 20 ನಿಮಿಷ ಆಗಿದೆ. ಎಲ್ಲ ಕೆಲಸಗಳಾಯಿತು, ಅಡುಗೆ ಕೆಲಸ ಎಲ್ಲನೂ ಮುಗಿದಿದೆ. ಮಶ್ರೂಮ್ ಫ್ರೈಡ್ ರೈಸ್ ಆಯಿತು, ಎಗ್ ರೈಸ್ ಆಯಿತು, ಹಾಗೆ ಒಣಮೀನು ಹಾಕಿಬಿಟ್ಟು ಸಾರು ಮಾಡಿದೆ, ಅದು ಕೂಡ ಆಯಿತು. ಆಮೇಲೆ ಅನ್ನ ಕೂಡ ಆಯಿತು. ಎಲ್ಲ ಕೆಲಸಗಳು ಆಗಿದೆ. ಅಡುಗೆ ಕೆಲಸ ಎಲ್ಲ ಮುಗಿದಿದೆ. 5:35ಕ್ಕೆ ಎದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನಾನು. 7 ಗಂಟೆ 20 ನಿಮಿಷ ಆಗಬೇಕಿದ್ರೆ ಎಲ್ಲ ಕೆಲಸನೂ ಆಯಿತು. ಈ ಥರ ಮಾಡ್ತೀನಿ ನಾನು. ಬೆಳಿಗ್ಗೆ ಬೇಗ ಎದ್ದರೆ ಇಷ್ಟೊತ್ತಾಗುವಾಗ ಎಲ್ಲ ಕೆಲಸ ಕೂಡ ಮುಗಿದಿರುತ್ತೆ. ಈಗ ಸ್ವಲ್ಪ ಪಾತ್ರೆ ಇದೆ, ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳು ಬಿದ್ದಿದೆ ನೋಡಿ. ಒಂದು ಸಲ ತೊಳೆದೆ ನಾನು, ಒಂದು ಸಲ ಎಷ್ಟೇ ತುಂಬಿತ್ತು ಅದನ್ನೆಲ್ಲವನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಪಾತ್ರೆ ಇದೆ. ನಂತರ ಈ ಲಂಚ್ ಬಾಕ್ಸ್ಗಳೆಲ್ಲ ಏನಿದೆ ಇದನ್ನು ತೊಳಿಬೇಕು. ಇನ್ನು ಟೀ ಮಾಡಬೇಕು, ಟೀ ಕುಡಿಬೇಕು. ನಂತರ ಲಂಚ್ ಬಾಕ್ಸ್ ಹಾಕಿದರೆ ಬೆಳಗ್ಗಿನ ಒಂದು ಕೆಲಸಗಳೆಲ್ಲ ಮುಗಿಯುತ್ತೆ. ಬೆಳಗಿನ ಕೆಲಸ ಅಲ್ಲಿಗೆ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಈಗ 1 ರೌಂಡ್ ಪಾತ್ರೆ ನಾನು ಆಲ್ರೆಡಿ ತೊಳೆದಿದ್ದೀನಲ್ವ, ಇದು ಈಗ 2ನೇ ರೌಂಡು. ಟೋಟಲ್ ನಾನು 3 ರೌಂಡಲ್ಲಿ ಪಾತ್ರೆ ತೊಳಿತೀನಿ. ಇದು 2ನೇ ರೌಂಡ್. ಇನ್ನು ಟೀ ಎಲ್ಲ ಕುಡ್ದಾದ ನಂತರ ವಾಪಸ್ಸು 3ನೇ ರೌಂಡು. 3ನೇ ರೌಂಡಲ್ಲಿ ನಂದು ಪಾತ್ರೆ ತೊಳೆಯುವಂತಹ ಕೆಲಸ ಮುಗ್ದಿರುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಕೆಲಸ ಸುಲಭ ಆಗುತ್ತೆ ಸ್ನೇಹಿತರೆ. ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಒಳ್ಳೆ ಟಿಪ್ಸ್ ಅಂತ ಅಂದ್ಕೋತೀನಿ ನಾನು. ಇದೇ ರೀತಿ ಕೆಲಸನ ನೀವು ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಈಸಿಯಾಗಿ ಮಾಡೋದಕ್ಕಾಗತ್ತೆ. ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೆಲಸನ ಮಾಡ್ಕೋಬೋದು ಅನ್ನೋದನ್ನ ನೀವು ಕೂಡ ನೋಡ್ಬೋದು. ಒಂದು ಸಲ ಇದೇ ರೀತಿ ರುಟೀನ್ನ ನೀವು ಫಾಲೋ ಮಾಡಿ. ಬೆಳಿಗ್ಗೆ ಎದ್ಬಿಟ್ಟು ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ರುಟೀನ್ನ ಫಾಲೋ ಮಾಡಿ. ಅಂದರೆ ಇವಾಗ ಅಡುಗೆ ಎಲ್ಲ ಮಾಡ್ತೀನಲ್ವ ನಾನು, ಅದೆಲ್ಲ ಮಾಡೋರಿಗೆ, ಲಂಚ್ ಬಾಕ್ಸ್ಗೆ ಅಡುಗೆನೇ ಆಗಬೇಕು ಅನ್ನೋರಿಗೆ ಈ ರೀತಿ ಒಂದು ರುಟೀನ್ನ ಖಂಡಿತವಾಗ್ಲೂ ಫಾಲೋ ಮಾಡ್ಬೋದು. ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ಟೀಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ನಾನು ಬಿಸಿ ಆಗಿರಬೇಕಿದ್ರೇ ಲಂಚ್ ಬಾಕ್ಸ್ನ ರೆಡಿ ಮಾಡ್ತೀನಿ. ಇಲ್ಲ ಅಂತ ಹೇಳಿದರೆ ಅದು ಕುಕ್ಕರಲ್ಲೇ ತಣ್ಣಗಾಗಿ ಹೋದರೆ ನಾವು ಲಂಚ್ ಬಾಕ್ಸಿಗೆ ಹಾಕಬೇಕಿದ್ರೆ ಇನ್ನೂ ತಣ್ಣಗಾಗಿ ಮಧ್ಯಾಹ್ನ ಹೊತ್ತಿಗೆ ತುಂಬಾ ತಣ್ಣಗಾಗತ್ತೆ ಅಂತ ಅಂದ್ಬಿಟ್ಟು ಬಿಸಿ ಆಗಿರುವಾಗಲೇ ಈ ಥರ ಲಂಚ್ ಬಾಕ್ಸ್ನ ಹಾಕ್ತೀನಿ ನಾನು.
ಹಾಗೆ ಮಕ್ಕಳಿಗಿಬ್ಬರಿಗೂ ನಾನು ಇಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಮಗನಿಗೆ, ಹಾಗೆ ಎಗ್ ರೈಸ್ ಮಗಳಿಗೆ ಕೊಟ್ಟೆ. ಆಮೇಲೆ ಹಸ್ಬೆಂಡಿಗೆ ಅನ್ನ ಸಾರು, ಆಮೇಲೆ 10 ಗಂಟೆಗೆ ಅಂತ ಅಂದ್ಬಿಟ್ಟು ತಿನ್ನೋದಕ್ಕೆ ಅಂತ ವಾಪಸ್ ನಾನು ಇಲ್ಲಿ ಫ್ರೈಡ್ ರೈಸ್ನೇ ಹಾಕಿದ್ದೀನಿ ಅವರಿಗೆ. ಹಾಗೆ ಮುಳ್ಳು ಸೌತೆ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ ಇರುತ್ತೆ ಸ್ನೇಹಿತರೆ ನಮ್ಮ ಮನೆಯ ಲಂಚ್ ಬಾಕ್ಸ್ಗಳು. ಒಂದು ಸಾಧಾರಣ 8 ಗಂಟೆ ಆಗಬೇಕಿದ್ರೆ ಈ ರೀತಿ ರೆಡಿ ಆಗಬೇಕಾಗತ್ತೆ. ದಿನಾಲೂ ಅಷ್ಟೇ, ಪ್ರತಿದಿನ ಕೂಡ 3 ಜನಕ್ಕೆ ಈ ಥರ ಲಂಚ್ ಬಾಕ್ಸ್ ನನಗೆ ರೆಡಿ ಮಾಡಲೇಬೇಕು. ಅದು ಏನೇ ಕೆಲಸ ಇರಲಿ ಬಿಡಲಿ, ನಾನು ಇದನ್ನು ಮಾತ್ರ ರೆಡಿ ಮಾಡಲೇಬೇಕಾಗತ್ತೆ. ನೋಡಿ ಈ ಥರ ಇರುತ್ತೆ, ಈ ಥರ ನಾನು ರೆಡಿ ಮಾಡ್ತೀನಿ. ಅಡುಗೆಯಲ್ಲಿ ಬೇರೆ ಬೇರೆ ಥರ ಇರುತ್ತೆ, ಬಟ್ ರೆಡಿ ಮಾಡೋದು ಮಾತ್ರ ಇದೇ ಥರ ಇರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಒಂದು ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ, ಲಂಚ್ ಬಾಕ್ಸ್ ಪ್ರಿಪರೇಷನ್ ಯಾವ ಥರ ಇರುತ್ತೆ ಅನ್ನೋದನ್ನ ಡೀಟೇಲಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಯಾರಿಗಾದರೂ ಒಂದು ಚೂರಾದರೂ ಇದರಿಂದ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಬಾಯ್.